ನಮಸ್ತೆ ಸರ್. ಹಾ ನಮಸ್ತೆ ಮೇಡಮ್, ಬನ್ನಿ ಕೂತ್ಕೊಳ್ಳಿ. ಬರಕ್ ಹೇಳಿದ್ರಿ, ಏನ್ ವಿಷಯ ಇದೆ, ಅದಕ್ಕೆ ಬರಕ್ ಹೇಳ್ದೆ. ಅವತ್ತು ಪ್ರಾಬ್ಲಮ್ ಕೇಸಲ್ಲಿ ನಿಮಗೆ ಜಾಸ್ತಿ ಹೆಲ್ಪ್ ಮಾಡ್ಲಿಕ್ಕೆ ಆಗ್ಲಿಲ್ಲ. ಐ ಆಮ್ ಸಾರಿ. ದಟ್ಸ್ ಓಕೆ ಸರ್. ಅದರಲ್ಲಿ ನನ್ನ ಮಿಸ್ಟೇಕೇ ಇದೆ. ಅಪ್ಪನ ಆಕ್ಸಿಡೆಂಟ್ ವಿಚಾರದಲ್ಲಿ ಕೆಲವೊಂದು ಅನುಮಾನಗಳು ಬರಕ್ ಶುರುವಾದಾಗ ನನಗೆ ಆಕ್ಸಿಡೆಂಟ್ ಮಾಡಿಸಿದ್ದು, ನಮ್ಮ ಅಪ್ಪಂಗೆ ಆಕ್ಸಿಡೆಂಟ್ ಮಾಡಿಸಿದ್ದು ಒಬ್ಬನೇ ಅಂತ ಮನೆಯವರೆಲ್ಲ ಅನುಮಾನ ಪಡೆದಕ್ಕೆ ಶುರು ಮಾಡಿದ್ರು. ಹಾಗೆ ನನಗೂ ಅನುಮಾನ ಹೆಚ್ಚಾಗ್ತಾ ಹೋಯ್ತು. ಅದೇ ಸಮಯದಲ್ಲಿ ಪ್ರಬಲಂಗೂ ನಂಗೂ ಜಗಳ ಆದಾಗ ಆ ವಿಷಯನ ನಾನು ಕೆದಕಿ ಕೇಳಿದಾಗ ಅವರು ನಶೆಯಲ್ಲಿ ಅದನ್ನ ನಾನೇ ಮಾಡಿದ್ದು ಅಂತ ಹೇಳಿದ್ರು. ಆಗ ದುಡುಕಿ ನಾನು ನಿಮ್ಮ ಹತ್ರ ಬಂದು ನಿಮ್ಮ ಟೈಮ್ನು ವೇಸ್ಟ್ ಮಾಡಿದೆ. ಆಮೇಲೆ ಕುತ್ಕೊಂಡು ಯೋಚನೆ ಮಾಡಿದಾಗ ನಾನು ಮಾಡಿದ್ದು ಸರಿಯಲ್ಲ ಅಂತ ನನಗೂ ಅನ್ನಿಸ್ತು. ಅನುಮಾನನೇ ಅಪರಾಧಿನ ಹಿಡಿಯೋಕೆ ದೊಡ್ಡ ಅಸ್ತ್ರ ಮೇಡಮ್, ಅದನ್ನ ಯಾವತ್ತೂ ಬಿಡಬೇಡಿ. ಅವತ್ತು ನಮ್ಗೂ ನಿಮ್ಮ ಆಕ್ಸಿಡೆಂಟು, ನಿಮ್ಮ ತಂದೆ ಆಕ್ಸಿಡೆಂಟು ಪ್ರಬಲನೇ ಮಾಡಿಸಿದ್ದು ಅಂತ ಅನ್ಸಿತ್ತು. ಆದ್ರೆ ಯಾವುದೇ ಸಾಕ್ಷಿ ಆಧಾರ ಇಲ್ಲದೆ ಇರೋ ಕಾರಣ ಏನು ಮಾಡೋಕ್ಕಾಗ್ಲಿಲ್ಲ. ಈಗ ಒಂದು ಸ್ಟ್ರಾಂಗ್ ಕ್ಲೂ ಸಿಕ್ಕಿದೆ ಮೇಡಮ್. ಅದ್ರ ಮೂಲಕ ನಿಮ್ಮೆಲ್ಲಾ ಕೇಸ್ಗಳಿಗೂ ನ್ಯಾಯ ಸಿಗುತ್ತೆ. ಸ್ಟ್ರಾಂಗ್ ಕ್ಲೂ ಸಿಕ್ಕಿದ್ಯಾ? ಏನದು? ಹೇಳ್ತೀನಿ. ಮೊದಲಿಗೆ ಒಂದು ಕಂಪ್ಲೇಂಟ್ ಬರ್ಕೊಡಿ. ಅಲ್ಲ, ಏನ್ ಬರ್ಕೊಡ್ಬೇಕು? ನೀವು ಏನ್ ಹೇಳ್ತಿದ್ದೀರಾ? ನನ್ಗಂತೂ ಒಂದು ಅರ್ಥ ಆಗ್ತಾ ಇಲ್ಲ. ನಾನು ಹೇಳ್ದಂಗೆ ಬರೀರಿ ಮೇಡಮ್. ನಾನು ವಿಶ್ವಂಬರ ಗ್ರೂಪ್ ಆಫ್ ಇಂಡಸ್ಟ್ರೀಸ್ ಸಿಇಒ ನನ್ನ ಗಂಡನ ಮೇಲೆ ಸ್ಲೋ ಪಾಯ್ಸನ್ ಹಾಕಿ ಪ್ರಬಲ ಅವರು ಸಾಯಿಸೋಕೆ ಟ್ರೈ ಮಾಡಿದ್ದಾರೆ. ಇದ್ರ ಬಗ್ಗೆ ಕಾನೂನು ಪ್ರಕಾರ ಕ್ರಮವನ್ನು ಕೈಗೊಳ್ಳಬೇಕು ಅಂತ ವಿನಂತಿಸ್ತೀನಿ. ಸರ್, ನೀನು ಹೇಳ್ತಾ ಇದ್ದೀರಾ ರಾಮ್ ಸರ್ಗೆ ಪ್ರಬಲ ಸ್ಲೋ ಪಾಯ್ಸನ್ ಹಾಕಿ ಕೊಳ್ಳೋದಕ್ಕೆ ನೋಡಿದ್ನಾ? ಹೌದು ಮೇಡಮ್. ಅವತ್ತು ನೀವು ಸ್ಟೇಷನ್ ಇಂದ ಹೋದ್ಮೇಲೆ ಏನಾಯ್ತು ಅಂತ ಹೇಳಿದ್ರೆ ನಾನು ಬರ್ತೀನಿ. ಪ್ರಬಲ ಸರ್, ಯಾರು ನೀವು? ಪ್ರಬಲ ಹೇಗೆ ಗೊತ್ತೋ? ಪ್ರಬಲ ಅವರು ನನ್ನ ಹತ್ರ ಸ್ಲೋ ಪಾಯ್ಸನ್ ತಗೊಂಡು ಅವ್ರ ಮಾವನ್ನ ಕೊಲ್ಲಕ್ಕೆ ಹೊರಟಿದ್ರು ಸರ್. ನನ್ನ ಯಜಮಾನ್ರು ಮಾಡಿದ್ದಾರೆ ಅನ್ನೋದಕ್ಕೆ ಸಾಕ್ಷಿ ಎಲ್ಲಿದೆ? ಆಧಾರ ಎಲ್ಲಿದೆ? ಕಂಪ್ಲೇಂಟ್ ಎಲ್ಲಿದೆ? ಇದು ಮೇಡಮ್ ಆಗಿತ್ತು.